ಹರೇ ಶ್ರೀನಿವಾಸ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ಅಧಿಕ ಮಾಸದ ಸಂಕಲ್ಪವನ್ನು ತಿಳಿಸ್ತಾ ಇದ್ದೀನಿ. ಈ ವಿಡಿಯೋಗೋಸ್ಕರ ತುಂಬ ಜನ ಕಾಯ್ತಾ ಇದ್ದೀರಾ, ಕಮೆಂಟ್ಸು ಸಹ ಬರ್ತಾ ಇದೆ. ನನಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಇನ್ನೂ ಒಂದು ವಾರ ಕರೆಕ್ಟಾಗಿ ನೆನ್ನೆಗೆ ಒಂದು ವಾರ ಅಂದರೆ ಭಾನುವಾರ ಪ್ರಾರಂಭ ಆಗ್ತಾಯಿದೆ ಅಧಿಕ ಮಾಸ. ಹಾಗಾಗಿ ಸಾಧ್ಯವಾದರೆ ನಾವು ಯಾವುದೇ ಒಂದು ವ್ರತವನ್ನು ಹಿಡಿಯೋದಕ್ಕಿಂತ ಮುಂಚೆ ದೇಹ ಶುದ್ಧಿಯನ್ನು ಮಾಡ್ಕೋಬೇಕು. ಹಾಗಾಗಿ ಪಾಡ್ಯ ದಿವಸ ಬೆಳಗ್ಗೆ ಸಂಕಲ್ಪವನ್ನು ಮಾಡ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಸ್ನಾನ ಎಲ್ಲವನ್ನು ಮುಗಿಸ್ಕೊಂಡು ಪಂಚಗವ್ಯವನ್ನು ತಗೊಳ್ರಿ. ಸಾಧ್ಯವಾದರೆ ಮನೆಯಲ್ಲಿ ಮಾಡ್ಕೊತೀವಿ, ಪಂಚಗವ್ಯ ಮಾಡೋದು ಒಂದು ವಿಧಾನ ಇದೆ, ಅದನ್ನು ಈಗ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯವಾದರೆ ಪಂಚಗವ್ಯವನ್ನು ತಗೊಂಡು ನಾವು ವ್ರತಗಳನ್ನು ಹಿಡಿಯೋದು ತುಂಬ ಮುಖ್ಯ. ದೇಹ ಶುದ್ಧಿಯನ್ನು ಮಾಡ್ಕೋಬೇಕು. ಎಷ್ಟೋ ರೀತಿಯಿಂದ ನಾವು ಅಪವಿತ್ರರಾಗಿರ್ತೀವಿ ಅಲ್ವಾ? ಎಲ್ಲ ರೀತಿಯಿಂದನೂ ಅಪವಿತ್ರರಾಗಿರ್ತೀವಿ. ಶುದ್ಧಿಯಾಗ್ಬಿಟ್ಟು ನಾವು ವ್ರತಗಳನ್ನು ಮಾಡಬೇಕು. ಅದರಿಂದ ನಮಗೆ ಫಲ ಹೆಚ್ಚಾಗಿ ಸಿಗುತ್ತೆ. ಹಾಗಾಗಿ ನಾವು ಯಾವುದೇ ಒಂದು ಶುಭ ಕಾರ್ಯಗಳನ್ನು ಮಾಡುವಾಗ ಒಮ್ಮೊಮ್ಮೆ ಮನೆಗಳಲ್ಲಿ ಹೋಮ ಹವನಗಳನ್ನು ಮಾಡಿಸಿದಾಗ ಪಂಚಗವ್ಯವನ್ನು ಕೊಡ್ತಾರೆ. ಯಾಕೆ ಅಂದರೆ ಶುದ್ಧಿ ಆಗ್ತೀವಿ ಅಂತ. ನಾವು ಚಾತುರ್ಮಾಸ್ಯ ವ್ರತವನ್ನು ಶುರು ಮಾಡುವಾಗೂ ಅಷ್ಟೇ, ದಶಮಿ ದಿವಸ ಪಂಚಗವ್ಯವನ್ನು ತಗೊಂಡೇ ಪ್ರಾರಂಭ ಮಾಡಬೇಕು. ಹಾಗಾಗಿ ಸಾಧ್ಯವಾದರೆ ಪಂಚಗವ್ಯ ಅಂತಂದರೆ ಹಾಲು, ಮೊಸರು, ತುಪ್ಪ, ಗೋಮೂತ್ರ, ಗೋಮಯ ಇದಿಷ್ಟನ್ನು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಸೇರಿಸಿ, ಅದಕ್ಕೆ ಹೇಳಬೇಕು ಅಂದರೆ ತುಂಬ ಪ್ರೊಸೀಜರ್ ಇದೆ. ಅದೆಲ್ಲ ಮಂತ್ರಗಳ ಪ್ರಕಾರವಾಗಿ ಅದನ್ನು ಕಲಿಸ್ಬಿಟ್ಟು ಪಂಚಗವ್ಯವನ್ನು ಕೊಡ್ತಾರೆ. ಎಲ್ಲಾದರೂ ದೇವಸ್ಥಾನಗಳಲ್ಲಿ ಕೊಡ್ತಾಯಿದ್ರೆ, ಮಠಗಳಲ್ಲಿ ಕೊಡ್ತಾಯಿದ್ರೆ ತೊಗೊಂಡು ಬನ್ನಿರಿ ಪಂಚಗವ್ಯವನ್ನು. ಸಾಧ್ಯ ಆಗಿಲ್ಲ ನಾವೇ ಮಾಡ್ಕೋಬೇಕು ಮನೆಯಲ್ಲಿ ಅಂತ ಹೇಳೋರು ಈ 5 ಪದಾರ್ಥಗಳನ್ನು ಹಾಲು, ಮೊಸರು, ತುಪ್ಪ, ಆಕಳ ತುಪ್ಪ ಆಯಿತಾ, ಮತ್ತು ಗೋಮೂತ್ರ, ಗೋಮಯ ಇಷ್ಟನ್ನು ಸ್ವಲ್ಪ ಎಲ್ಲನೂ ಬೆರೆಸಿಬಿಟ್ಟು ಇದನ್ನು 3 ಬಾರಿ ಸ್ವೀಕಾರ ಮಾಡೋದು. ಇದು ಪಂಚಗವ್ಯ ಸ್ವೀಕಾರ ಅಂತ. ಈ ರೀತಿಯಾಗಿ ಪಾಡ್ಯ ದಿವಸ ಬೆಳಗ್ಗೆ ತಲೆಗೆ ಎಣ್ಣೆ ಹಚ್ಕೊಂಡು ತಲೆ ಸ್ನಾನವನ್ನು ಮಾಡಿಕೊಂಡು ಪಂಚಗವ್ಯವನ್ನು ತಗೊಂಡು ಶುದ್ಧರಾಗಿ ಸಂಕಲ್ಪಪೂರ್ವಕವಾಗಿ ವ್ರತಗಳನ್ನು ಪ್ರಾರಂಭ ಮಾಡಿರಿ ಅಂತ ಹೇಳ್ತೀನಿ. ಈಗ ಅಧಿಕ ಮಾಸದಲ್ಲಿ ಸಂಕಲ್ಪ ಅಲ್ವಾ? ಯಾವುದೇ ರೀತಿಯ ಒಂದು ಪೂಜೆ ಪುನಸ್ಕಾರಗಳನ್ನು ವ್ರತಗಳನ್ನು ಮಾಡಬೇಕು ಅಂದರೆ ನಾವು ಮೊದಲಿಗೆ ಸಂಕಲ್ಪವನ್ನು ಮಾಡಿಕೊಂಡು ಸಂಕಲ್ಪಪೂರ್ವಕವಾಗಿ ಮಾಡಿದಂಥ ಪೂಜೆ ವ್ರತಗಳು ನಮಗೆ ಹೆಚ್ಚು ಫಲವನ್ನು ಕೊಡುತ್ತೆ. ಹಾಗಾಗಿ ಸಂಕಲ್ಪ ಅನ್ನೋದು ತುಂಬ ಮುಖ್ಯ. ಇದನ್ನು ನಾವು ಪ್ರಥಮವಾಗಿ ಮಾಡ್ಕೋಬೇಕು. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಪೂಜಾ ಸಂಕಲ್ಪವನ್ನು ತಿಳಿಸ್ಕೊಡ್ತೀನಿ. ಅಂದರೆ ನೀವು ಯಾವುದಾರ ಪೂಜೆಗಳನ್ನು ಹಿಡಿಯೋದಿತ್ತು, ದಾನಗಳನ್ನು ಹಿಡಿಯೋದಿತ್ತು, ಅಥವಾ ಇನ್ನೇನಾದರೂ ವ್ರತಗಳನ್ನು ಮಾಡ್ತಾ ಇದ್ದೀರಾ, ರಂಗೋಲಿ ಹಾಕೋದು, ನಮಸ್ಕಾರ ಹಾಕೋದು, ಈ ರೀತಿಯಾಗಿ ಅದಕ್ಕೆ ಸಂಕಲ್ಪವನ್ನು ತಿಳಿಸ್ತೀನಂತೆ. ಅಪೂಪ ದಾನಕ್ಕೆ ವಿಶೇಷವಾದ ಸಂಕಲ್ಪ ಇದೆ, ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಈಗ ಎಲ್ಲ ಒಟ್ಟಿಗೆ ಹೇಳಿಬಿಟ್ರೆ ನಿಮಗೆ ಕನ್ಫ್ಯೂಷನ್ ಆಗಿಬಿಡುತ್ತೆ, ಯಾವುದನ್ನು ಯಾವಾಗ ಹೇಳ್ಕೋಬೇಕೋ ಗೊತ್ತಾಗೋದಿಲ್ಲ. ಹಾಗಾಗಿ ಪೂಜಾ ವ್ರತಗಳ ಸಂಕಲ್ಪವನ್ನು ಫಸ್ಟು ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅಪೂಪ ದಾನ ಅಂದರೆ ಅತ್ತಿರಸದ ದಾನವನ್ನು ಮಾಡುವಾಗ ಯಾವ ರೀತಿ ಸಂಕಲ್ಪವನ್ನು ಮಾಡ್ಕೋಬೇಕೋ ಅದನ್ನು ತಿಳಿಸ್ಕೊಡ್ತೀನಿ. ಸರಿನಾ ಸ್ನೇಹಿತರೆ? ಈಗ 17ನೇ ತಾರೀಕು ರವಿವಾರ, ಭಾನುವಾರ, ನಾವು ಅಧಿಕ ಮಾಸದ ಪ್ರಾರಂಭದ ದಿನದಿಂದ ಅವತ್ತು ನಾವು ಸಂಕಲ್ಪಪೂರ್ವಕವಾಗಿ ವ್ರತಗಳನ್ನು ಪ್ರಾರಂಭ ಮಾಡಬೇಕು. ಇನ್ನು ನಿಮಗೆ ಯಾವ ಯಾವ ದಿನಗಳಲ್ಲಿ ದಾನಗಳನ್ನು ಕೊಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ಎಲ್ಲ ರೀತಿಯ ವಿಡಿಯೋಗಳನ್ನು ಹಾಕಿದ್ದೀನಿ. ಅಧಿಕ ಮಾಸದಲ್ಲಿ ಹೇಳ್ತಕ್ಕಂಥ ಪುರುಷೋತ್ತಮ ಸ್ತೋತ್ರವನ್ನು ಮಾತ್ರ ಹೇಳಿಲ್ಲ ಈ ಬಾರಿ. ಅದನ್ನು 3 ವರ್ಷದ ಹಿಂದೆ ಹೇಳಿಕೊಟ್ಟಿದ್ದೆ. ಮತ್ತು ಅದು ಬೇಕು ಅಂತ ಕೆಲವರು ಕೇಳ್ತಾ ಇದ್ದೀರಾ. ಸಾಧ್ಯ ಆದರೆ ನಾನು ಆ ವಿಡಿಯೋವನ್ನು ಕಳಿಸ್ಕೊಡ್ತೀನಿ. ಇನ್ನೂ ಒಂದು ವಾರ ಟೈಮ್ ಇದೆ. ಈಗ ಮುಖ್ಯವಾಗಿ ಕೊನೆಯದಾಗಿ ಇನ್ನು ಸಂಕಲ್ಪ, ಅರ್ಘ್ಯ ಇದೆರಡನ್ನು ನಿಮಗೆ ತಿಳಿಸ್ಕೊಟ್ಬಿಟ್ರೆ ನನ್ನ ಕರ್ತವ್ಯ ಮುಗಿಯುತ್ತೆ ಸ್ನೇಹಿತರೆ. ಇನ್ನೇನಿದ್ರೂ ನಿಮ್ಮ ಕರ್ತವ್ಯ ಪ್ರಾರಂಭ ಆಗುತ್ತೆ. ನೀವು ಮಾಡ್ತಕ್ಕಂಥ ದೇವರ ಸೇವೆಗಳು ಇದು ನಿಮಗೆ ಬಿಟ್ಟಿದ್ದು. ನಿಮ್ಮ ಶಕ್ತಿಯಾನುಸಾರ, ನಿಮ್ಮ ಭಕ್ತಿಯಾನುಸಾರ ಹೆಚ್ಚಿಗೆ ಭಕ್ತಿ ಮಾಡಿ ಶಕ್ತಿಯನ್ನು ಮೀರಿ ನೀವು ವ್ರತಗಳನ್ನು ಮಾಡಿರಿ ಅಂತ ನಾನು ಹೇಳ್ತೀನಿ. ಯಾಕೆ ಅಂತಂದರೆ ಈ 1 ತಿಂಗಳು ನಾವು ಏನು ಮಾಡ್ತೀವಿ ಇದು ಅಧಿಕ ಫಲವನ್ನು ಕೊಡುತ್ತೆ ನಮಗೆ. ಇಷ್ಟು ಪುಣ್ಯವನ್ನು ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ನಮಗೆ ತುಂಬ ಕಷ್ಟ. ಹಾಗಾಗಿ ಏಕಾದಶಿಗಳನ್ನು ಮುಖ್ಯವಾಗಿ ಬಿಡಬೇಡ್ರಿ ಈ ಒಂದು ಅಧಿಕ ಮಾಸದಲ್ಲಿ. ಮತ್ತು ವಿಷ್ಣು ಪಂಚಕದ ಬಗ್ಗೆನೂ ತಿಳಿಸ್ಕೊಡ್ತೀನಿ ನಾಳೆ ವಿಡಿಯೋದಲ್ಲಿ. ನಿಮಗೆ ವಿಷ್ಣು ಪಂಚಕವನ್ನು ಹೇಗೆ ಮಾಡ್ಕೋಬೇಕು ಅಂತ ತಿಳಿಸ್ತೀನಿ. ಓಕೆನಾ? ತುಂಬ ಜನ ಕೇಳ್ತಾ ಇದ್ರಿ, ಅದಕ್ಕೋಸ್ಕರ ಈ ರೀತಿಯಾಗಿ ಪ್ರತಿಯೊಂದು ದಿನವೂ ಸ್ನೇಹಿತರೆ ಈ ಒಂದು 17ನೇ ತಾರೀಕಿಂದ ಜೂನ್ 15ನೇ ತಾರೀಕು ತನಕ ಪ್ರತಿಯೊಂದು ದಿನವೂ
ತುಂಬ 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 ವಿಶೇಷವಾದಂಥ ದಿನ. ಭಗವಂತನ ಪ್ರೀತಿಗಾಗಿ, ಪುರುಷೋತ್ತಮನ ಪ್ರೀತಿಗಾಗಿ ಏನೇ ಮಾಡಿರಿ ನೀವು, ಒಂದೊಂದು ಹೆಜ್ಜೆಯನ್ನು ನೆಲದ ಮೇಲೆ ಇಟ್ಟರೂ ಸಹ ಕೇಶವ, ನಾರಾಯಣ, ವಾಸುದೇವ, ಗೋವಿಂದ, ಶ್ರೀಹರಿ ಅಂತ ಹೇಳ್ತಾ ಹೆಜ್ಜೆಗಳನ್ನು ಇಡ್ರಿ, ಅದರಿಂದನೂ ಪುಣ್ಯ ಲಭ್ಯ ಆಗುತ್ತೆ. ಒಟ್ಟಿನಲ್ಲಿ ಏನೇ ಮಾಡಿದ್ರೂ ಭಗವಂತನ ಪ್ರೀತಿಗೆ ಪಾತ್ರರಾಗ್ತೀರಾ, ಪುಣ್ಯ ಸಿಗುತ್ತೆ ನಿಮಗೆ. ಇದು ತುಂಬ ಮುಖ್ಯ. ಎಲ್ಲರೂ ಸದುಪಯೋಗ ಮಾಡಿಕೊಂಡು ಕೈಲಾದಂಥ ಸೇವೆಯನ್ನು ಭಗವಂತನಿಗೆ ಸಲ್ಲಿಸಿ ಕೃಷ್ಣಾರ್ಪಣ ಹೇಳ್ರಿ, ಇದರಿಂದ ಅಧಿಕ ಫಲವನ್ನು ಪಡೀರಿ ಅಂತ ಹೇಳ್ತಾ, ಈಗ ಅಧಿಕ ಮಾಸದ ಪೂಜಾ ಸಂಕಲ್ಪವನ್ನು ಮೊದಲಿಗೆ ತಿಳಿಸ್ಬಿಡ್ತೀನಂತೆ. ಯಾರು ಆಚಮನವನ್ನು ಮಾಡಲಿಕ್ಕೆ ಬರುತ್ತೋ ಅಂಥವರಿಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ವಿಡಿಯೋ ಲಿಂಕನ್ನು ಶೇರ್ ಮಾಡಿರ್ತೀನಿ. ಅದರಲ್ಲಿ ನಿಮಗೆ ಆಚಮನ ಹೇಗೆ ಮಾಡ್ಕೋಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ, ಆಯಿತಾ? ಅದನ್ನು ನೋಡಿಕೊಂಡ್ರೆ ನಿಮಗೆ ಆಚಮನ ಮಾಡೋದು ಈಸಿ ಆಗುತ್ತೆ. ಇನ್ನು ಬರ್ತಕ್ಕಂಥವರು ಆಚಮನಾದಿಗಳನ್ನು ಮಾಡಿಕೊಂಡು ನಂತರ ಕೈಯಲ್ಲಿ ಹೂವು ಅಕ್ಷತೆಯನ್ನು ಹಿಡ್ಕೊಳ್ರಿ. ಈಗ ನಾನು ಹೇಳ್ತಾ ಹೋಗ್ತೀನಿ, ಇದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬರೆದು ಹಾಕ್ತೀನಿ, ನೋಡ್ಕೊಂಡಿರಿ. ಮತ್ತು ಈಗ ಪ್ರಾರಂಭ ಮಾಡೋಣ ಸಂಕಲ್ಪವನ್ನು. ಮೊದಲಿಗೆ ಭಗವಂತನನ್ನು ಧ್ಯಾನ ಮಾಡಿಕೊಳ್ಳ್ರಿ. ನಿಮ್ಮ ಕುಲಗುರುಗಳ ಪ್ರಾರ್ಥನೆಯನ್ನು ಮಾಡಿಕೊಳ್ಳ್ರಿ. ನಿಮ್ಮ ಮನೆ ದೇವರು, ನಿಮ್ಮ ಇಷ್ಟ ದೇವರು, ಕುಲದೇವರ ಪ್ರಾರ್ಥನೆಯನ್ನು ಮಾಡಿಕೊಂಡು ಸಂಕಲ್ಪವನ್ನು ಶುರು ಮಾಡೋಣ. ಶುಭೆ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೆ ಶ್ರೀ ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮಚರಣೆ ಭರತವರ್ಷೆ ಭರತಖಂಡೆ ಜಂಬೂದ್ವೀಪೆ ದಂಡಕಾರಣ್ಯೆ ದೇಶೆ ಗೋದಾವರ್ಯಾಃ ಶಾಲಿವಾನಶಕೆ ಬೌದ್ಧಾವತಾರೆ ರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನೇನ ಚಾಂದ್ರಮಾನೇನ ವ್ಯಾವಹಾರಿಕೆ ಪರಾಭವನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತು ಅಧಿಕ ಜ್ಯೇಷ್ಠಮಾಸ ಶುಕ್ಲಪಕ್ಷೆ ಪ್ರತಿಪತ್ತಿಥೌ ರವಿವಾಸರಃ ಕೃತಿಕಾ ನಕ್ಷತ್ರ ಶೋಭನಯೋಗ ಅತಿಗಂಡಕರಣ ಕಿಂಸ್ತುಗ್ನಕರಣ ಎರಡೂ ಇದೆ. ಹಾಗಾಗಿ ಎರಡೂ ಹೆಸರುಗಳನ್ನು ಹೇಳಿಕೊಂಡು ನಂತರ ಮಮ ಅಂತ ಹೇಳಿಕೊಂಡು ನಿಮ್ಮ ಹೆಸರು, ಗೋತ್ರ, ರಾಶಿ, ನಕ್ಷತ್ರವನ್ನು ಹೇಳ್ಕೊಳ್ರಿ. ಸಮಸ್ತ ದುರಿತಕ್ಷಯದ್ವಾರ ಶ್ರೀ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ತ್ರಯತ್ರಿಂಶತ್ ದೇವತಾ ಅಂತರ್ಯಾಮಿ ಶ್ರೀ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಆನಂದ ಪುರುಷೋತ್ತಮ ಪ್ರೀತಿದ್ವಾರ ಮಮ ಸಹ ಕುಟುಂಬಾನಾಂ ಕ್ಷೇಮಸ್ಥೈರ್ಯ ವಿಜಯ ವೀರ್ಯ ಆಯುರಾರೋಗ್ಯ ಐಶ್ವರ್ಯ ಅಭಿವೃದ್ಧ್ಯರ್ಥಂ ಪುತ್ರ ಪೌತ್ರಾಭಿವೃದ್ಧ್ಯರ್ಥಂ ಧನಧಾನ್ಯ ಕ್ಷೇಮ ಸಮೃದ್ಧ್ಯರ್ಥಂ ಅಧಿಕ ಫಲಪ್ರಾಪ್ತ್ಯರ್ಥಂ ಮಲಮಾಸ ಪ್ರಯುಕ್ತ ನೀವು ಯಾವ ಪೂಜೆಗಳನ್ನು ಪ್ರಾರಂಭ ಮಾಡ್ತಾ ಇದ್ದೀರೋ, ಯಾವ ವ್ರತಗಳನ್ನು ಮಾಡ್ತಾ ಇದ್ದೀರೋ, ಯಾವ ರಂಗೋಲಿಯನ್ನು ಹಾಕ್ಕೊತಾ ಇದ್ದೀರೋ, ಏನು ಮಾಡ್ತೀರೋ ಅದರ ಹೆಸರುಗಳನ್ನು ಹೇಳ್ಕೊಬೇಕಿಲ್ಲಿ, ಆಯಿತಾ? ನಾನೀಗ ಹೇಳಿದ್ನಲ್ಲ, ಮಲಮಾಸ ಪ್ರಯುಕ್ತ ಅಂತ ಹೇಳಿ ನೀವು ಕೊಡ್ತಕ್ಕಂಥ ದಾನ ನಿತ್ಯ ದಾನ ಅಂತಲೂ ಹೇಳ್ಕೊಬೋದು. ದಿನನಿತ್ಯ ದಾನ ಕೊಡ್ತಾಯಿದ್ರೆ ನಿತ್ಯ ದಾನ ಅಂತ ಹೇಳ್ಕೊಳ್ರಿ. ಅಥವಾ ನೀವು ಯಾವ ದಾನವನ್ನು ಕೊಡ್ತೀರೋ ಆ ದಾನದ ಹೆಸರನ್ನು ಇಲ್ಲಿ ಹೇಳ್ಕೊಳ್ರಿ, ಸರಿನಾ? ಅಥವಾ ನೀವು ಏನಾದರೂ ಪೂಜೆಯನ್ನು ಮಾಡ್ತಾಯಿದ್ರೆ ಪುಷ್ಪಾರ್ಚನೆ ಮತ್ತು ಕುಂಕುಮಾರ್ಚನೆ ಈ ಥರ ಏನಾದರೂ ಪೂಜೆಗಳನ್ನು ಮಾಡ್ತಾಯಿದ್ರೆ ಆ ಪೂಜೆ ಹೆಸರನ್ನು ಹೇಳ್ಕೊಂಡು ಪೂಜಾ ವ್ರತ ಧಾರಣಾಂಚ ಕರಿಷೆ ಅಂತ ಹೇಳ್ಕೊಳ್ರಿ. ಮತ್ತು ನೀವು ಯಾವ ವ್ರತ ನೇಮ ಅಥವಾ ಏನು ರಂಗೋಲಿ ಹಾಕ್ತಾ ಇದ್ದೀರೋ ಅದನ್ನು ಹೇಳ್ಕೊಂಡು ಇಂತಹ ರಂಗೋಲಿಯನ್ನು ನಾನು ಹಾಕ್ತಾ ಇದ್ದೀನಿ ಭಗವಂತ ಅಂತ ಹೇಳ್ಕೊಂಡು ವ್ರತ ಧಾರಣಾಂಚ ಕರಿಷೆ. ಯಾವುದು ಗೋಪದ್ಮನೇ ಅಂದ್ಕೊಳ್ರಿ. ಈಗ ಗೋ ಬರೆದ್ಬಿಟ್ಟು ಹೊಟ್ಟೆಯಲ್ಲಿ 33 ಪದ್ಮ ಹಾಕ್ತೀವಲ್ವ, ಅದು ಗೋಪದ್ಮ ವ್ರತ. ಈಗ ಅದನ್ನು ಹಿಡಿತೀರಿ ಅಂತಂದರೆ ಗೋಪದ್ಮ ವ್ರತ ಧಾರಣಾಂಚ ಕರಿಷೆ ಅಂತ ಹೇಳಿ ಅಕ್ಷತೆ ನೀರಲ್ಲಿ ಬಿಡೋದು. ಅಥವಾ ಇನ್ನೇನೋ ನಾವು ಅಧಿಕ ಮಾಸದ 33 ಅದು ಮಂಡಲ ರಂಗೋಲಿ ಹಾಕ್ತಾ ಇದ್ದೀವಿ ಅಂತಂದರೆ ಅಧಿಕ ಮಾಸ ಮಂಡಲ ರಂಗೋಲಿ ವ್ರತ ಧಾರಣಾಂಚ ಕರಿಷೆ ಅಂತ ಅಕ್ಷತೆ ನೀರನ್ನು ಬಿಡೋದು. ಈ ರೀತಿ ಯಾವುದೇ ಮಾಡಿರಿ ವ್ರತ ಧಾರಣಾಂಚ ಕರಿಷೆ ಅಥವಾ ದಾನ ಕೊಡ್ತಾ ಇದ್ರೆ ದಾನಾಂಚ ಕರಿಷೆ ಅಂತ ಹೇಳಬೇಕು. ಕೊನೆಯದಾಗಿ ಯಾವ ದಾನ ಕೊಡ್ತಾ ಇದ್ದೀರಿ, ಇವಾಗ ಎಕ್ಸಾಂಪಲ್ ಹೇಳಬೇಕು ಅಂದರೆ ನಿತ್ಯ ದಾನವನ್ನು ಕೊಡ್ತಾ ಇದ್ದರೆ ಅಧಿಕ ಮಾಸ ಪ್ರಯುಕ್ತ, ನಾನು ಇದೆಲ್ಲ ಹೇಳಿದ್ನಲ್ಲ, ಮಲಮಾಸ ಪ್ರಯುಕ್ತ ನಿತ್ಯ ದಾನಾಂಚ ಕರಿಷೆ ಅಂತ ಹೇಳ್ಕೋಬೇಕು. ಇದಿಷ್ಟು ಹೇಳಿಕೊಂಡು ಅಕ್ಷತೆ ನೀರನ್ನು ಒಂದು ಪಾತ್ರೆಗೆ ಬಿಟ್ಬಿಡ್ರಿ. ಈಗ ನಿಮಗೆ ಕೆಲವೊಬ್ಬರಿಗೆ ಸಂಕಲ್ಪ ಹೇಳಲಿಕ್ಕೆ ಬರೋದಿಲ್ಲ, ನಮಗೆ ಅಕ್ಷರಗಳು ಓದಲಿಕ್ಕೂ ಬರಲ್ಲ ಕನ್ನಡ ಅಂತ ಕೆಲವೊಬ್ಬರು ಹೇಳ್ತಾ ಇರ್ತೀರ. ಹಾಗಾಗಿ ಅಂಥವರಿಗೆ ನಾನು ಬೇಕಂದರೆ ಟ್ರಾನ್ಸ್ಲೇಟ್ ಮಾಡಿ ಹಾಕ್ತೀನಂತೆ, ಸಂಕಲ್ಪವನ್ನು ನೋಡ್ಕೊಳ್ರಿ. ಅಥವಾ
ನಮಗೆ ಸಂಕಲ್ಪ ಹೇಳ್ಕೊಳ್ಳೋದಕ್ಕೆ ಬರೋದಿಲ್ಲ, ಉಚ್ಚಾರಣೆ ಸರಿಯಾಗಿ ಬರೋದಿಲ್ಲ ಅಂದರೆ ತಪ್ಪಾಗಿ ಹೇಳ್ಕೊಬೇಡ್ರಿ. ನಾನು ಹೇಳಿದಂಥ ಸಂಕಲ್ಪವನ್ನು ಕೇಳಿಸ್ಕೊಂಡು ನೀವು ನಿಮ್ಮ ಒಂದು ಪ್ರಾರ್ಥನೆ ಏನಿದೆ ಅದನ್ನು ಭಗವಂತನಿಗೆ ಸಲ್ಲಿಸ್ರಿ. ಮತ್ತು ನೀವು ಯಾವ ವ್ರತ ನೇಮ ಅಥವಾ ಏನು ರಂಗೋಲಿ ಹಾಕ್ತಾ ಇದ್ದೀರೋ ಅದನ್ನು ಹೇಳಿಕೊಂಡು ಸಂಕಲ್ಪವನ್ನು ಮಾಡಿಕೊಂಡ್ರೂ ಸಾಕಾಗುತ್ತೆ. ಇದು ಪೂಜೆ, ವ್ರತ, ರಂಗೋಲಿಗಳು, ನಿತ್ಯ ದಾನ ಮಾಡ್ತಕ್ಕಂಥವರು ಈ ರೀತಿ ಸಂಕಲ್ಪ ಮಾಡಿಕೊಂಡ್ರೆ, ಅಥವಾ ಯಾವ ದಾನವಾದರೂ ಪರವಾಗಿಲ್ಲ. ಇಲ್ಲ ನೀವು ಯಾವತ್ತು ದಾನವನ್ನು ಕೊಡ್ತೀರೋ, ಈಗ ನಾನು ಕೆಲವೊಂದು ದಿನಗಳನ್ನು ತಿಳಿಸ್ಕೊಟ್ನಲ್ಲ, 27 ಕೊಡ್ಬೋದು, 25 ನವಮಿ ಕೊಡ್ಬೋದು, ಈ ರೀತಿ ಕೆಲವೊಂದು ತಿಥಿಗಳನ್ನು ನಿಮಗೆ ತಿಳಿಸ್ಕೊಟ್ಟೆ. ಪೌರ್ಣಮಿ ಅವತ್ತಿನ ದಿವಸ ಬೆಳಗ್ಗೆ ಮತ್ತೆ ಇದನ್ನು ಸಂಕಲ್ಪವನ್ನು ಮಾಡಿಕೊಂಡು ನೀವು ಯಾವ ಒಂದು ದಾನವನ್ನು ಕೊಡ್ತಾ ಇದ್ದೀರೋ, ವಸ್ತ್ರದಾನ, ಗೋದಾನ, ಮತ್ತು ಸುವರ್ಣದಾನ, ರಜತದಾನ, ಈ ರೀತಿ ದಾನಗಳನ್ನು ಅಂದ್ಕೊಂಡಿರ್ತೀರಲ್ವ. ಹಾಗೆ ದಾನವನ್ನು ಕೊಡ್ತಕ್ಕಂಥವ್ರು ನೀವು ಯಾವತ್ತು ಕೊಡ್ತೀರೋ ಅವತ್ತು ಮತ್ತೆ ಪುನಃ ಸಂಕಲ್ಪವನ್ನು ಮಾಡಿಕೊಂಡು ಇಂತಹ ವಸ್ತುಗಳನ್ನು, ಇಂತಹ ಪದಾರ್ಥಗಳನ್ನು ನಾನು ದಾನವಾಗಿ ಕೊಡ್ತಾ ಇದ್ದೀನಿ, ಪುರುಷೋತ್ತಮನ ಪ್ರೀತಿಗಾಗಿ ದಾನ ಕೊಡ್ತಾ ಇದ್ದೀನಿ ಅಂತ ಅಂದ್ಕೊಂಡು ಸಂಕಲ್ಪವನ್ನು ಮಾಡಿಕೊಂಡು ಅವತ್ತಿನ ವಾರ, ತಿಥಿ, ನಕ್ಷತ್ರಗಳನ್ನು ಹೇಳ್ಕೋಬೇಕು. ಸರಿನಾ? ನಾನು ಇವತ್ತು ಬರೀ ಅಂದರೆ ಪಾಡ್ಯದ ದಿವಸ ಯಾವ ತಿಥಿ ನಕ್ಷತ್ರ ಇದೆಯೋ ಅಷ್ಟೇ ತಿಳಿಸ್ಕೊಟ್ಟಿದ್ದೀನಿ ನಾನು. ನೀವು ಯಾವತ್ತು ದಾನವನ್ನು ಕೊಡ್ತೀರೋ ಅವತ್ತಿನ ದಿವಸ ನೀವು ಪಂಚಾಂಗ ಕ್ಯಾಲೆಂಡರಲ್ಲೂ ಸಹ ಕೊಟ್ಟಿರ್ತಾರೆ, ನೋಡಿಕೊಂಡು ವಾರ, ತಿಥಿ, ನಕ್ಷತ್ರವನ್ನು ಹೇಳ್ಕೋಬೇಕು. ಮಿಕ್ಕಿದ್ದೆಲ್ಲ ಸೇಮ್ ಇದೇ ಇರುತ್ತೆ. ಸರಿನಾ? ಈ ರೀತಿ ಸಂಕಲ್ಪವನ್ನು ಮಾಡಿಕೊಂಡು ನೀವು ವ್ರತಗಳನ್ನು ಧಾರಣೆ ಮಾಡಿಕೊಳ್ಳ್ರಿ. ಎಲ್ಲರೂ ಭಗವಂತನ ಪ್ರೀತಿಗಾಗಿ ಮಾಡಿಕೊಳ್ಳ್ರಿ. ಮತ್ತು ಮಧ್ಯದಲ್ಲಿ ದಿನಗಳು ತಪ್ಪಿದರೆ 3-4 ದಿನ 5 ದಿನ ತಪ್ಪಿದರೆ ತೊಂದರೆ ಇಲ್ಲ, ಕಂಟಿನ್ಯೂ ಮಾಡ್ಬೋದು. ಗೋಪದ್ಮ ವ್ರತಗಳು ಅಂಥದ್ದು ಹಿಡಿದಿರೋರು ಬಿಟ್ಟಿರೋದನ್ನು ಹಾಕೋಬೇಕಾಗತ್ತೆ. ಯಾಕೆಂದರೆ ಅದು 33 ಗೋಪದ್ಮ ಹಾಕಿ ಗೋವಿನ ಹೊಟ್ಟೆ ಒಳಗೆ ಪದ್ಮಗಳನ್ನು ಹಾಕಬೇಕು, 33 ಸಲ ಅರ್ಘ್ಯ ಕೊಡಬೇಕು, 33 ನಮಸ್ಕಾರಗಳನ್ನು ಹಾಕಬೇಕು. ಹಾಗಾಗಿ ಅದನ್ನು ತಪ್ಪಿಸೋ ಹಾಗಿಲ್ಲ. ಬಿಟ್ಟಿದ್ದನ್ನು ಮತ್ತೆ ಮುಂದೆ ಜಾಸ್ತಿ ಹಾಕ್ತಾ ಹೋಗಬೇಕು. 2 ಗೋವುಗಳನ್ನು ಹಾಕಿ 66 ಪದ್ಮಗಳನ್ನು ಹಾಕಿ 66 ನಮಸ್ಕಾರ ಹಾಕಬೇಕಾಗತ್ತೆ 5ನೇ ದಿನದಿಂದ. ಹಾಗಾಗಿ ನೋಡ್ಕೊಳ್ರಿ. ಮತ್ತು ಅರ್ಘ್ಯನೂ ಅಷ್ಟೇ, ಪ್ರತಿನಿತ್ಯ ಪುರುಷೋತ್ತಮನ ಪ್ರೀತಿಗಾಗಿ ಅರ್ಘ್ಯವನ್ನು ಕೊಡ್ರಿ. 33 ಬಾರಿ ಅರ್ಘ್ಯ. ಅದನ್ನು ನಿಮಗೆ ಅರ್ಘ್ಯ ಮಂತ್ರ ತಿಳಿಸ್ಕೊಡ್ತೀನಂತೆ. ಈ ರೀತಿಯಾಗಿ ಸಂಕಲ್ಪ, ಇವತ್ತು ನಾನು ಸಂಕಲ್ಪದ ಬಗ್ಗೆ ಅಷ್ಟೇ ವಿಡಿಯೋ ಮಾಡಿದ್ದೀನಿ. ಸಂಕಲ್ಪವನ್ನು ಹೇಗೆ ಮಾಡ್ಕೋಬೇಕು, ಏನು ಹೇಳ್ಕೋಬೇಕು ಅದು ಮುಖ್ಯ ಅಲ್ವಾ. 33 ದೇವತಾ ಅಂತರ್ಯಾಮಿ ಅಂತ ಮಾತ್ರ ತಪ್ಪಿಸದೆ ಹೇಳ್ಕೊಳ್ರಿ. ಯಾಕಂದರೆ ನಾವೀಗ ಮಾಡ್ತಾ ಇರೋದು 33 ದೇವತೆಗಳ ಅಂತರ್ಯಾಮಿಯಾದಂತಹ ಭಗವಂತ ಆನಂದ ಪುರುಷೋತ್ತಮನ ಪ್ರೀತಿಗಾಗಿ ಮಾಡ್ತಾ ಇದ್ದೀವಿ. ಅದನ್ನು ನಾವು ತಪ್ಪದೇ ಹೇಳ್ಕೋಬೇಕು. ಸರಿನಾ? ಇದಿಷ್ಟು ಅಧಿಕ ಮಾಸದ ಪೂಜಾ ವ್ರತಗಳ ದಾನಗಳ ಸಂಕಲ್ಪ. ಅಪೂಪ ದಾನಕ್ಕೆ ಬೇರೆ ಸಂಕಲ್ಪ ಇದೆ, ಅದನ್ನು ತಿಳಿಸ್ಕೊಡ್ತೀನಂತೆ. ಯಾರ್ಯಾರು ಯಾವತ್ತು ದಾನಗಳನ್ನ ಮಾಡ್ತೀರೋ ಅವತ್ತಿನ ಸಂಕಲ್ಪ ಮಾಡಿಕೊಂಡು ಅವತ್ತಿನ ವಾರ, ತಿಥಿ, ನಕ್ಷತ್ರಗಳನ್ನು ಹೇಳಿಕೊಂಡು ದಾನಗಳನ್ನು ಕೊಡ್ರಿ. ಇದಿಷ್ಟು ಸಂಕಲ್ಪ ಸ್ನೇಹಿತರೆ. ಇದನ್ನು ನಾನು ಬರೆದು ಹಾಕಿರ್ತೀನಿ, ನೋಡ್ಕೊಳ್ರಿ. ಮತ್ತು ಆಚಮನವನ್ನು ಹೇಗೆ ಮಾಡ್ಕೋಬೇಕು ಅದನ್ನು ಸಹ ವಿಡಿಯೋ ಲಿಂಕನ್ನು ಶೇರ್ ಮಾಡಿರ್ತೀನಿ, ನೋಡ್ಕೊಳ್ರಿ. ಮತ್ತು ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ. ಹರೇ ಶ್ರೀನಿವಾಸ.